ಹಾಯ್ ಮಕ್ಕಳ, ಸೋಷಿಯಲ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಎಕ್ಸಾಮ್ 2 ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಪಾಸಿಂಗ್ ಪ್ಯಾಕೇಜಸ್ ವಿಡಿಯೋಸು, ಹೈ ಸ್ಕೋರಿಂಗ್ ವಿಡಿಯೋಸು ಎಲ್ಲ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮಗೆ ಈಗ ಜಾಸ್ತಿ ಟೈಮ್ ಇಲ್ಲ. ಜಾಸ್ತಿ ಟೈಮ್ ಇಲ್ಲದಿದ್ದಾಗ ಎಲ್ಲಾ ಚಾಪ್ಟರ್ಸ್, ಅದರಲ್ಲೂ 33 ಚಾಪ್ಟರ್ಸ್ ಇದೆ. 33 ಚಾಪ್ಟರ್ಸ್ ಎಲ್ಲದನ್ನೂ ಓದೋದಕ್ಕಾಗೋದಿಲ್ಲ, ಟೈಮ್ ಇಲ್ಲ. ಸೊ ಅದಕ್ಕೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಡೋಂಟ್ ಸ್ಟಡಿ ದೀಸ್ ಚಾಪ್ಟರ್ಸ್. ಏನಪ್ಪಾ ಸರ್, ಎಲ್ಲದನ್ನು ಓದಿ ಅಂತಾನೂ ಹೇಳ್ತಾರೆ, ಈ ಓದ್ಬೇಡಿ ಅಂತಾನೂ ಹೇಳ್ತಾರಲ್ಲಪ್ಪ, ಏನಪ್ಪಾ ಇದು ಕನ್ಫ್ಯೂಷನ್ ಹೇಳ್ತೀನಿ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಓದ್ಬೇಡಿ ಅಂತ ಹೇಳ್ತಾ ಇರೋದು ಒಂದು ಲೋ ವೈಟೇಜ್ ಮಾರ್ಕ್ಸ್ ಚಾಪ್ಟರ್ಸ್. ಅದು ಯಾವ್ದು ಅಂತ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಿಂದ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಸೊ 1 ಮಾರ್ಕ್ 2 ಮಾರ್ಕ್ ತುಂಬಾ ಕಮ್ಮಿ ಮಾರ್ಕ್ಸ್ ಬರುವಂತದ್ದು ಚಾಪ್ಟರ್ಸ್ಗಳು. ಸೊ ನೀವು ಓದಬೇಕಾದ್ರೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಇಷ್ಟು ದಿನ ಬ್ಲೂ ಪ್ರಿಂಟ್ ಕೊಟ್ಟಿರಲಿಲ್ಲ. 2026 ಬ್ಯಾಚ್ ಇಂದ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಇನ್ ಕ್ವಶನ್ ಎಷ್ಟು ಬರುತ್ತೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ಓದಬೇಕು. ಹೈ ವೈಟೇಜ್ ಚಾಪ್ಟರ್ಸ್ ಯಾವುದು, ಲೋ ವೈಟೇಜ್ ಚಾಪ್ಟರ್ಸ್ ಯಾವುದು ಅಂತ. ಸೊ ನಾನು ಇವಾಗ ಲೋ ವೈಟೇಜ್ ಚಾಪ್ಟರ್ಸ್ ಒಂದು 4-5 ಚಾಪ್ಟರ್ಸ್ ನ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಚಾಪ್ಟರ್ಸ್ಗಳನ್ನ ನೀವು ಓದಕ್ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ ಟಾಪರ್ಸ್ ಮಾಡೋದೇ ಈ ಕೆಲಸ. ಎಲ್ಲದನ್ನೂ ಓದಲ್ಲ ಅವರು. ಯಾವ್ದನ್ನ ಓದಬೇಕು, ಯಾವ್ದನ್ನ ಬಿಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಬುಕ್ ಸಿಕ್ತು ಅಂತ ಎಲ್ಲದನ್ನು ಟಾಪರ್ಸ್ ಅಂತ ಅಂದ್ರೆ ಎಲ್ಲದನ್ನು ಓದ್ಬಿಡ್ತಾರೆ, ಆ ತರ ಅನ್ಕೊಳಕ್ ಹೋಗ್ಬಿಡಿ. ಸೊ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಹಾರ್ಡ್ ವರ್ಕ್ ಬೇರೆ, ಸ್ಮಾರ್ಟ್ ವರ್ಕ್ ಬೇರೆ. ಫಾರ್ ಎಕ್ಸಾಂಪಲ್, ಹಾರ್ಡ್ ವರ್ಕ್ ಅಂದ್ರೆ 33 ಚಾಪ್ಟರ್ಸ್ನು ಓದ್ತಾ ಕೂತ್ಕೊಳ್ಳೋದು. ಸ್ಮಾರ್ಟ್ ವರ್ಕ್ ಅಂದ್ರೆ ಯಾವ ಚಾಪ್ಟರ್ಸ್ ನ ಓದಬಾರ್ದು, ಯಾವ ಚಾಪ್ಟರ್ಸ್ ನ ಓದಬೇಕು ಅಂತ ತಿಳ್ಕೊಂಡು ಪ್ರಿಪೇರ್ ಮಾಡೋದು. ಸೊ ಟೈಮ್ ವೇಸ್ಟ್ ಮಾಡ್ದಲೆ ಪ್ರಿಪೇರ್ ಆಗೋಂಥದ್ದನ್ನ ಸ್ಮಾರ್ಟ್ ವರ್ಕ್ ಅಂತ ಅಂತಾರೆ. ಸೊ ಈಗ ನಾನು ಚಾಪ್ಟರ್ಸ್ ನ ಓದಬೇಡಿ ಅಂತ ಹೇಳ್ತಾ ಇರೋದು ಕೂಡ ಇಟ್ಸ್ ಎ ಪಾರ್ಟ್ ಆಫ್ ಸ್ಮಾರ್ಟ್ ವರ್ಕ್. ಓಕೆ, ನಿಮಗೆ ಟೈಮ್ ಸೇವರ್ ಮೆಥಡ್. ಸೊ ಅದು ಯಾವ್ಯಾವ ಚಾಪ್ಟರ್ಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾನು ಒಂದು 5 ಚಾಪ್ಟರ್ಸ್ ನ ಮೆನ್ಷನ್ ಮಾಡಿದ್ದೀನಿ. ಸೊ ಇದರಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಇಂಡಿಯಾ ಸೀಸನ್ಸ್, ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್. ಕರೆಕ್ಟಾ? ಸೊ ಇದರಲ್ಲಿ ನಿಮಗೆ ಒಂದು ಡಿವಿಷನ್ ಆಫ್ ಸೊಸೈಟಿ ಇಂಟು ಹೆರರ್ಕಲ್ ಲೇಯರ್ಸ್, ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಕೇಳ್ತಾರೆ, ಎಕ್ಸ್ಪ್ಲೈನ್ ಇದೆ ಸಿಲೆಬಸ್. ಬಟ್ ನಿಮಗೆ ಕೇಳೋದು ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಂದ 1 ಮಾರ್ಕಿಗೆ, ದೆನ್ ಇಂಡಿಯಾ ಸೀಸನ್ಸ್ ಇಂದ 1 ಮಾರ್ಕಿಗೆ, ನೆಕ್ಸ್ಟ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ 2 ಮಾರ್ಕ್, ಅಂಡ್ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್ ಇಂದ 2 ಮಾರ್ಕ್, ಅಂಡ್ ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಇಂದ 1 ಮಾರ್ಕ್. ಓಕೆ, ಸೊ ಇದನ್ನೆಲ್ಲ ಓದೋ ಅವಶ್ಯಕತೆ ಇದೆಯಾ? ಓದೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಎಕ್ಸಾಮ್ 2 ಅಲ್ಲಂತೂ ಓದೋ ಅವಶ್ಯಕತೆನೇ ಇಲ್ಲ. ಸೊ 5 ಚಾಪ್ಟರ್ಸ್ ನಾನು ಕಮ್ಮಿ ಮಾಡ್ಕೊಡ್ತಾ ಇದ್ದೀನಿ. ಇದು ಸ್ಮಾರ್ಟ್ ರಿವಿಷನ್ ಟೆಕ್ನಿಕ್. ಇದನ್ನ ಓದೋ ಅಂತ ಅವಶ್ಯಕತೆನೇ ಇಲ್ಲ ನಿಮಗೆ. ಇದನ್ನ ಬಿಟ್ಟು ಬೇರೆ ಹೈ ವೈಟೇಜ್ ಚಾಪ್ಟರ್ಸ್ ಕಡೆ ಗಮನ ಕೊಡಿ. ಏನೇನು ಓದಬೇಕು ಅಂತಾನು ವಿಡಿಯೋಸ್ ಮಾಡಿದ್ದೀನಿ ನಾನು, ಅದನ್ನ ನೋಡಿ. ಸೊ ಎಕ್ಸಾಮ್ ಟೈಮಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಮಕ್ಕಳ, ಅದ್ರ ಕಡೆ ಗಮನ ಇರಲಿ. ಓಕೆನಾ? ಸೊ ಟಾಪರ್ಸ್ ಹಂಗ್ ಓದ್ತಾರೆ, ಹಿಂಗ್ ಓದ್ತಾರೆ, ಅವರು ಗಟ್ಗಟ್ಲೆ ಓದ್ತಾರೆ. ಹೌದು, ಓದ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಈ ಚಾಪ್ಟರ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈ ಚಾಪ್ಟರ್ಸ್ನ ಬಿಟ್ಟು ಬೇರೆ ಯಾವ ಚಾಪ್ಟರ್ಸ್ನು ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಇನ್ನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್, ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಈ ಚಾಪ್ಟರ್ಸ್ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಜೊತೆಗೆ ಇದು ಎಕ್ಸಾಮಿಗೆ ಯೂಸ್ ಬರಲ್ಲ, ಇಷ್ಟೇ ಮಾರ್ಕ್ಸ್ 1 ಮಾರ್ಕಿಂದ ಕಟ್ಕೊಂಡು ನೀವು ಏನ್ ಮಾಡಬೇಕು? ಔಟ್ ಆಫ್ 40 ತೆಗಿಬೇಕು ಅಂತ ಅಂದ್ರೆ ಓದ್ಲೇಬೇಕಾಗತ್ತೆ. 80 ಔಟ್ ಆಫ್ 80. ಜಸ್ಟ್ ಒಂದು 60 ಎಬೋವ್ 70 ಎಬೋವ್ ತೆಗಿಬೇಕು ಅಂತ ಅಂದ್ರೆ ಇಷ್ಟು ಸಾಕು. ಇದನ್ನ ಓದಕ್ ಹೋಗ್ಬೇಡಿ. ಸೊ 70 ಎಬೋವ್ ಅಥವಾ 60 ಎಬೋವ್ ತೆಗಿಕ್ಕೆ ಈ ಚಾಪ್ಟರ್ಸ್ ಅವಶ್ಯಕತೆ ಇಲ್ಲ. ಆರಾಮಾಗಿ ಇದನ್ನ ಬಿಟ್ಟುಬಿಡಿ. ಮಿಕ್ಕಿದ ಚಾಪ್ಟರ್ಸ್ನೆಲ್ಲ ಕ್ಲೀನಾಗಿ ಓದ್ಕೊಳ್ಳಿ. ಅದರಲ್ಲೂ ಯಾವ್ಯಾವುದು ರಿಪೀಟೆಡ್ ಕ್ವಶನ್ಸ್, ಟಾಪ್ 20 ರಿಪೀಟೆಡ್ ಕ್ವಶನ್ಸ್ ನ ಮಾಡಿದ್ದೀನಿ. ಜೊತೆಗೆ ಪಾರ್ಟ್ ಡಿ ಅಂದ್ರೆ ಸೆಕ್ಷನ್ 4 ಅಲ್ಲಿ 27 ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ಅದನ್ನೆಲ್ಲ ನೋಡ್ಕೊಳ್ಳಿ. ಸೊ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಈ ಚಾಪ್ಟರ್ಸ್ ನಿಮಗೆ ಅವಶ್ಯಕತೆ ಇಲ್ಲ. ಓಕೆನಾ? ಜೊತೆಗೆ ಟಾಪರ್ಸ್ ಏನ್ ಮಾಡ್ತಾರೆ? ಟಾಪರ್ಸ್ ಆರ್ ನಾಟ್ ಡಿಫರೆಂಟ್. ಅವ್ರೇನ್ ಮೇಲಿಂದ ಇಳಿದು ಬಂದಿಲ್ಲ ಟಾಪರ್ಸ್ ಅಂತ ಅಂದ್ರೆ. ಸೊ ಟಾಪರ್ಸ್ ಏನ್ ಮಾಡ್ತಾರೆ? ಟಾಪರ್ಸ್ ಆರ್ ನಾಟ್ ಡಿಫರೆಂಟ್, ಬಟ್ ಟಾಪರ್ಸ್ ಡೂ ಡಿಫರೆಂಟ್ ಥಿಂಗ್ಸ್. ಡಿಫರೆಂಟ್ ಆಗಿ ಮಾಡ್ತಾರೆ ಕೆಲವು ವಿಷಯಗಳನ್ನ. ಇದನ್ನ ಹೇಳಿದ್ರು ಸ್ಮಾರ್ಟ್ ವರ್ಕ್. ಅವ್ರೇನ್ ಮೇಲಿಂದ ಇಳಿದು ಬಂದಿಲ್ಲ, ಡಿಫರೆಂಟ್ ಅಲ್ಲ. ನಿಮ್ಮಂಗೆ 2 ಕೈ ಕಾಲು ಒಂದೇ ಬ್ರೈನ್ ಇರೋದು. ಕರೆಕ್ಟಾ? ಸೊ ಬಟ್ ಅವ್ರ ಟಾಪರ್ಸ್ ಆಗಕ್ಕೆ ಸ್ಮಾರ್ಟ್ ವರ್ಕ್. ಯಾವ್ದನ್ನ ಓದ್ಬೇಕು, ಯಾವ್ದನ್ನ ಬೇಡ, ಅದನ್ನ ತಿಳ್ಕೊಂಡ್ರೆ ನಿಮಗೆ ಟೈಮು ಕೂಡ ಸೇವ್ ಆಗುತ್ತೆ. ಜೊತೆಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 33 ಚಾಪ್ಟರ್ನು ಓದ್ಬೇಕು ಹಾಗೆ ಹೀಗೆ ಅಂತ. ಕರೆಕ್ಟಾ? ಸೊ ಅದ್ರ ಬಗ್ಗೆ ಗಮನ ಕೊಡಿ. ಪ್ರಿಪೇರ್ ಆಗಿ ಕ್ಲೀನ್ ಆಗಿ. ಸೊ ಸ್ಮಾರ್ಟ್ ವರ್ಕ್, ಸ್ಮಾರ್ಟ್ ಸ್ಟ್ರಾಟಜಿ ಹೆಂಗೆ ಮಾಡಬೇಕು ಅನ್ನೋದನ್ನ ಇನ್ನ
ಫ್ಯೂಚರಲ್ಲಿ ನಾನು ವೀಡಿಯೋಸ್ನ ಮಾಡಿಕೊಡ್ತಾ ಇರ್ತೀನಿ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.